ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಸೆಂಟೆನ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಅಗೈನ್ ನಿಮಗೆ ಡೈಲಿ ಲೈಫ್ಗೆ ಬೇಕಾಗಿರುವಂಥ ಸೆಂಟೆನ್ಸ್ಗಳನ್ನೇ. ಸೊ ನೀವೆಲ್ಲ ಕ್ಲಾಸಸ್ಗಳನ್ನ ಸೀರಿಯಲ್ ವೈಸ್ ನೋಡ್ಕೊಂಡು ಬರ್ತಾ ಇದ್ದೀರಲ್ವ, ಇದು ಕೂಡ ಲಾಸ್ಟ್ ಕ್ಲಾಸ್ಗಳಿಗೇ ಲಿಂಕ್ ಆಗಿರೋದು. ಅದೇ ಟಾಪಿಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ತೋರಿಸ್ತಾ ಇರೋ ಸೆಂಟೆನ್ಸ್ಗಳನ್ನ ಕೂಡ ನೀವು ಅದೇ ಥರನೇ ಹೇಳಬೇಕಾಗುತ್ತೆ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್, ಎಂಡ್ವರೆಗೂ ನೋಡಿದ್ಮೇಲೆ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಮಾಡಿರೋ ನೋಟ್ಸ್ನ 1-2-3 ಸರಿ ಓದಿ ಫೋನಲ್ಲೂ ಕೂಡ ರೆಕಾರ್ಡ್ ಮಾಡ್ಕೊಳ್ಳಿ. ರೈಟ್? ಸೊ ಲೆಟ್ಸ್ ಸ್ಟಾರ್ಟ್. ನನಗೆ ಆಲ್ರೆಡಿ ಒಂದು ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ ದೇರ್ ಈಸ್ ದೇರ್ ಆರ್ ಇಂದ ನಾವು ಹೇಗೆ ಸೆಂಟೆನ್ಸ್ಗಳನ್ನ ಮಾಡಬೇಕು ಅಂತ. ಸೊ ಆ ಕ್ಲಾಸ್ ನೋಡಿದ್ದೀರಾ ನೀವು? ಆ ಕ್ಲಾಸ್ ನೋಡಿದವರಿಗೆ ಮಾತ್ರ ಇವತ್ತಿನ ಕ್ಲಾಸ್ ಅರ್ಥ ಆಗುತ್ತೆ. ಆ್ಯಂಡ್ ಈ ಹಿಂದೆ ಅಪ್ಲೋಡ್ ಮಾಡೋ ಎಲ್ಲ ಕ್ಲಾಸ್ ನೋಡಿದವರಿಗೆ ಮಾತ್ರನೇ ನಾನು ಇವತ್ತೇನು ಹೇಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದರೆ ನಿಮ್ಗೆ ಏನೂ ಐಡಿಯಾ ಬರಲ್ಲ, ಕನ್ಫ್ಯೂಷನ್ ಇರುತ್ತೆ. ನಾನು ಇಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ, ಹೋಗಿ ನೋಡಿ. ಸೊ ಏನು ಹೇಳ್ತೀವಿ ನಾವು ಅಲ್ಲಿ ಅಂದರೆ, ಟು ಸೇ ದಟ್ ಸಮಥಿಂಗ್ ಎಕ್ಸಿಸ್ಟ್ ಸಮ್ವೇರ್. ನೆನಪಿದೆ ಅಲ್ವಾ? ಒಂದು ಕಡೆ ಒಂದು ಇದೆ, ಒಬ್ರು ಇದ್ದಾರೆ, ಏನೋ ಇದೆ ಅಂತ ಹೇಳೋವಾಗ ನಾವು ದೇರ್ ಈಸ್ ದೇರ್ ಆರ್ ಯೂಸ್ ಮಾಡ್ತೀವಿ. ದೇರ್ ಇಸ್ ಅ ಬುಕ್ ಆನ್ ದ ಟೇಬಲ್. ಕೇಳಿದ್ರಲ್ವಾ? ಟೇಬಲ್ ಮೇಲೆ ಒಂದು ಬುಕ್ ಇದೆ ಅಂತ ಹೇಳಬೇಕು. ಆವಾಗ ಇದೇ ಥರ ಹೇಳೋ ಸೆಂಟೆನ್ಸೇ ಕಾಮನ್. ನೀವು ಟೇಬಲ್ ಮೇಲೆ ಬುಕ್ ನೋಡಿ ಬರ್ತೀರಾ, ಬೇರೆಯವ್ರಿಗೆ ಹೇಳ್ತೀರಾ ಅಲ್ಲಿ ಯಾರ್ದೋ ಬುಕ್ ಇದೆ ಟೇಬಲ್ ಮೇಲೆ. ಸೊ ಆ ಥರ ಒಂದು ಕಡೆ ಒಂದಿದೆ, ಏನೋ ವಿಷಯನೂ ಇರಬಹುದು. ಆವಾಗ ದೇರ್ ಈಸ್ ದೇರ್ ಆರ್ ಇಂದಾನೇ ಹೇಳೋದು ಕಾಮನ್. ಇಲ್ಲಿ ದೇರ್ ಅಂದರೆ ಅಲ್ಲಿ ಅನ್ನೋ ಮೀನಿಂಗ್ ಕೊಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಅದು ತಿಳ್ಕೊಂಬಿಡಿ. ಇಲ್ಲಿ ಮೇನ್ ಸಬ್ಜೆಕ್ಟ್ ಯಾವುದೂ ಇಲ್ಲ. ದೇರ್ ಅನ್ನೋದನ್ನೇ ಆ್ಯಸ್ ಅ ಸಬ್ಜೆಕ್ಟ್ ತೊಗೊಂಡಿದ್ದೀವಿ. ಅ ಬುಕ್ ಈಸ್ ಆನ್ ದ ಟೇಬಲ್ ಅಂತ ಹೇಳೋದು ಇಲ್ಲಿ ಕಾಮನ್ ಅಲ್ಲ. ನಾ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾಕೆ ಅಂತ, ಹೋಗಿ ನೋಡಿ. ದೇರ್ ಇಸ್ ಅ ಪ್ರಾಬ್ಲಮ್ ಅಂತಲೂ ಹೇಳ್ಬೋದು. ಅಂದರೆ ಒಂದು ಪ್ರಾಬ್ಲಮ್ ಇದೆ, ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳೋದು. ದೇರ್ ಇಸ್ ಅನ್ ಆಕ್ಸಿಡೆಂಟ್ ಅಂದರೆ ಒಂದು ಆಕ್ಸಿಡೆಂಟ್ ಆಗಿದೆ. ಸೊ ಇದೆಲ್ಲನೂ ನಾವು ಹೇಳ್ತಾ ಇದ್ದೀವಿ ಅಂದರೆ ಪ್ರೆಸೆಂಟ್ನಲ್ಲಿ ಹೇಳ್ತಾ ಇದ್ದೀವಿ. ಇಲ್ಲಿ ವಾಸ್ ಹಾಕಿದರೆ ಪಾಸ್ಟ್ಗೆ ಚೇಂಜ್ ಆಗುತ್ತೆ. ಅಲ್ಲೊಂದು ಬುಕ್ ಇತ್ತು, ನಂಗೊಂದು ಪ್ರಾಬ್ಲಮ್ ಆಗಿತ್ತು, ಒಂದು ಆಕ್ಸಿಡೆಂಟ್ ಆಗಿತ್ತು, ಜಸ್ಟ್ ವಾಸ್ ಚೇಂಜ್ ಮಾಡಿ ಅಷ್ಟೇ. ಬಟ್ ಪಾಸ್ಟಿಂದ ಪ್ರೆಸೆಂಟ್ನಲ್ಲಿ ಇನ್ನೂ ಇದೆ ಅಂತ ಹೇಳಬೇಕು. ಅಂದರೆ ತುಂಬ ದಿನದಿಂದ ಟೇಬಲ್ ಮೇಲೆ ಒಂದು ಬುಕ್ ಇದೆ, ತುಂಬ ದಿನದಿಂದ ಒಂದು ಪ್ರಾಬ್ಲಮ್ ಆಗಿದೆ, ಅಲ್ಲೊಂದು ಆಕ್ಸಿಡೆಂಟ್ ಆಗೋಗಿದೆ ಅಂತ ಹೇಳಬೇಕು. ಅಂದರೆ ನಾವೇನು ಹೇಳ್ಬೇಕು ಅಂದ್ಕೊಂಡಿದ್ದೀವಿ? ಟು ಸೇ ದಟ್ ಸಮಥಿಂಗ್ ಎಕ್ಸಿಸ್ಟ್ ಸಮ್ವೇರ್ ಫಾರ್ ಅ ಲಾಂಗ್ ಟೈಮ್. ಸೊ ಇದನ್ನು ಹೇಳಬೇಕಂದ್ರೆ ನಾವು ದೇರ್ ಮುಂದೆ ಹ್ಯಾಸ್ ಬೀನ್ ಹ್ಯಾವ್ ಬೀನ್ ಹಾಕಬೇಕು, ಈಸ್ ವಾಸ್ ತೆಗಿಬೇಕು ಅಷ್ಟೇ, ಸಿಂಪಲ್. ಆ್ಯಂಡ್ ಇಲ್ಲಿ ಯಾವಾಗಲೂ ದೇರ್ ಈಸ್ ದೇರ್ ಆರ್ ಮುಂದೆ ನೌನ್ ಬರುತ್ತೆ. ಆ್ಯಂಡ್ ಆ ನೌನ್ ಜೊತೆ ಎ ಆರ್ ಆ್ಯನ್ ಹಾಕಿರಲೇಬೇಕು ಸಿಂಗ್ಯುಲರ್ ಆಗಿದ್ದರೆ. ದೇರ್ ಹ್ಯಾಸ್ ಬೀನ್ ಅ ಬುಕ್ ಆನ್ ದ ಟೇಬಲ್ ಫಾರ್ 2 days. ನೋಡಿ ಇಲ್ಲಿ ಜಸ್ಟ್ ನಾನು ಈಸ್ ತೆಗೆದು ಹ್ಯಾಸ್ ಬೀನ್ ಹಾಕಿದ್ದೀನಿ. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್. ಈಸ್ ಜಾಗದಲ್ಲಿ ಹ್ಯಾಸ್ ಬೀನ್ ಬಂದಿದೆ, ಪ್ರೆಸೆಂಟ್ ಪರ್ಫೆಕ್ಟ್. ಅಂದರೆ ಏನು? ಪಾಸ್ಟ್ನ ಒಂದು ಟೈಮಿಂದ ಅಪ್ ಟು ಪ್ರೆಸೆಂಟ್ವರೆಗೂ ಅದು ಅಲ್ಲಿದೆ ಅಂತ ಹೇಳ್ತೀವಿ. ಫಾರ್ 2 days ಅನ್ನೋದು ಕಾಣಿಸ್ತಿದೆ ಅಲ್ವಾ? ದೇರ್ ಹ್ಯಾಸ್ ಬೀನ್ ಅ ಪ್ರಾಬ್ಲಮ್ ಅಂದರೆ ಒಂದು ಪ್ರಾಬ್ಲಮ್ ಆಗೋಗಿದೆ. ಅಂದರೆ ಅದು ಪ್ರಾಬ್ಲಮ್ ಯಾವಾಗಲೂ ಸ್ಟಾರ್ಟ್ ಆಗಿದೆ, ಬಟ್ ಇನ್ನೂ ಇದೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಬೇಕಿದ್ರೆ ನೀವು ಟೈಮ್ ಕೂಡ ಹಾಕ್ಬಹುದು. ಯಾವಾಗ ಹೇಳಬೇಕು ಅಂದರೆ ಪ್ರಾಬ್ಲಮ್ ಆದಮೇಲೆ ಹೇಳಬೇಕು. ಇದನ್ನು ಪ್ರಾಬ್ಲಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆ ಪ್ರಾಬ್ಲಮ್ ಇನ್ನೂ ಇದ್ದರೆ, ಇನ್ನೂ ಕಾಣಿಸ್ತಾ ಇದ್ರೆ, ನೀವು ಇನ್ನೂ ಫೇಸ್ ಮಾಡ್ತಿದ್ರೆ ಈ ಥರನೇ ಹೇಳಬೇಕು. ದೇರ್ ಹ್ಯಾಸ್ ಬೀನ್ ಅನ್ ಆಕ್ಸಿಡೆಂಟ್ ಅಂದರೆ ಒಂದು ಆಕ್ಸಿಡೆಂಟ್ ಆಗೋಗಿದೆ. ಸ್ಪೋಕನ್ ಕನ್ನಡದಲ್ಲಿ ಇದೇ ಥರನೇ ಅಲ್ವಾ ಹೇಳೋದು? ಸೊ ಇದನ್ನು ಯಾವಾಗ ಹೇಳಬೇಕು? ಈಗಾಗಲೇ ಆಕ್ಸಿಡೆಂಟ್ ಆಗೋಗಿದೆ, ಅದನ್ನು ನೋಡ್ಕೊಂಡು ಬಂದು ನೀವು ಹೇಳ್ತಾ ಇದ್ದೀರಾ ದೇರ್ ಹ್ಯಾಸ್ ಬೀನ್ ಅನ್ ಆಕ್ಸಿಡೆಂಟ್ ಅಂತ. ಅದು ಬೇಕಿದ್ರೆ ಆಗಲೇ ಆಗೋಗಿರ್ಬೋದು, ಬೆಳಿಗ್ಗೆ ಆಗಿರಬಹುದು, ನಿನ್ನೆ ರಾತ್ರಿ ಆಗಿರಬಹುದು. ದೇರ್ ಹ್ಯಾಸ್ ಬೀನ್ ಅನ್ ಆಕ್ಸಿಡೆಂಟ್ ಅಂದರೆ ಆಕ್ಸಿಡೆಂಟ್ ಆಗಿದೆ, ಆಗೋಗಿದೆ. ರೈಟ್? ಈ ಹಿಂದೆನೇ ಅದಿನ್ನ ಫ್ರೆಶ್ ನ್ಯೂಸ್, ಅದಾಗಿ ಸ್ವಲ್ಪ ಹೊತ್ತಾಗಿದೆ ಅಂತ ಹೇಳೋ ಮೀನಿಂಗ್ ಬರುತ್ತೆ. ಆ್ಯಂಡ್ ನೀವು ಇದನ್ನು ಹೇಳ್ತಾ ಇದ್ದೀರಾ ಅಂದರೆ ಸ್ಟ್ರಕ್ಚರ್ ನೆನಪಿಟ್ಕೊಳ್ಳಿ. ದೇರ್ ಹ್ಯಾಸ್ ಬೀನ್ ಮುಂದೆ ಯಾವಾಗಲೂ ಸಿಂಗ್ಯುಲಾರ್ ನೌನೇ ಬರಬೇಕು. ಬಂತಲ್ಲ, ಆ್ಯನ್ ಆಕ್ಸಿಡೆಂಟ್, ಅ ಪ್ರಾಬ್ಲಮ್, ಅ ಬುಕ್. ಆರ್ಟಿಕಲ್ಸ್ ಕಲ್ತ್ಕೊಂಡಿದ್ದೀರಾ? ಸಿಂಗ್ಯುಲರ್ ಪ್ಲೂರಲ್ ನಿಮ್ಗೆ ಗೊತ್ತಿದೆಯಾ? ನಾ ಹಳೆಯ ಕ್ಲಾಸ್ಗಳಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಹ್ಯಾವ್ ಬೀನ್ ಯಾವಾಗ ಹಾಕ್ತೀವಿ? ಪ್ಲೂರಲ್ ನೌನ್ ಇದ್ದರೆ ಅಷ್ಟೇ. ನೋಡಿ ಎಕ್ಸಾಂಪಲ್, ಒಂದು ಆಕ್ಸಿಡೆಂಟ್ ಆಗೋಗಿದೆ ಅಥವಾ ಆಗಿದೆ, ದೇರ್ ಹ್ಯಾಸ್ ಬೀನ್ ಅನ್ ಆಕ್ಸಿಡೆಂಟ್ ಅಂತ ಹೇಳಿ. ಅದಾಗಿ ಸ್ವಲ್ಪ ಹೊತ್ತಾಗಿದೆ, ಬಟ್ ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಂದಾಗ ನೀವು ಹೇಳಬೇಕು. ಅದೇ ಥರ ಒಂದು ಪ್ರಾಬ್ಲಮ್ ಆಗೋಗಿದೆ, ದೇರ್ ಹ್ಯಾಸ್ ಬೀನ್ ಅ ಪ್ರಾಬ್ಲಮ್. ಆ ಪ್ರಾಬ್ಲಮ್ ತುಂಬ ಹೊತ್ತಿಂದ ಇದೆ, ತುಂಬ ಹೊತ್ತಿಂದ ನೀವು ಫೇಸ್ ಮಾಡ್ತಾ ಇದ್ದೀರಾ, ಇನ್ನೂ ಸಾಲ್ವ್ ಆಗಿಲ್ಲ, ಆಗ ಹೇಳಬೇಕು. ಜಸ್ಟ್ ಪ್ರೆಸೆಂಟ್ನಲ್ಲಿ ಹೇಳೋಂಗಿದ್ರೆ ದೇರ್ ಈಸ್ ಅ ಪ್ರಾಬ್ಲಮ್ ಅಷ್ಟೇ. ಈಗ ಪ್ರಾಬ್ಲಮ್ ಬಂದಿದೆ ಅಂದರೆ ದಿಸ್ ಅ ಪ್ರಾಬ್ಲಮ್. ಪ್ರೆಸೆಂಟ್ ಬಗ್ಗೆ ಅಷ್ಟೇ ಫೋಕಸ್ ಇದೆ ಅದರಲ್ಲಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇನ್ನೂ ಎಂಡ್ ಆಗಿಲ್ಲ. ನಾನು ಇವತ್ತು ಹೇಳೋ ಎಲ್ಲ ಸೆಂಟೆನ್ಸ್ಗಳು ಪಾಸ್ಟ್ನಲ್ಲಿ ಯಾವಾಗಲೂ ಸ್ಟಾರ್ಟ್ ಆಗಿದೆ, ಇನ್ನೂ ಪ್ರೆಸೆಂಟ್ನಲ್ಲಿ ನಡೀತಾ ಇದೆ, ಇನ್ನೂ ಪ್ರೆಸೆಂಟ್ನಲ್ಲಿ ಅದು ವ್ಯಾಲಿಡ್ ಇದೆ.
ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ಗೆ ಸೇರಿದ್ದು ಅಲ್ವಾ. ಒಂದು ಜಗಳ ನಡೆದಿದೆ ರೈಟ್, ಇನ್ನೂ ಅದು ಸಾಲ್ವ್ ಆಗಿಲ್ಲ, ದಿಸ್ ಬಿನ್ ಅ ಫೈಟ್ ರೈಟ್. ಇನ್ನು ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಜಗಳ ಆಗಿದೆ ಇನ್ನೂ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇದ್ದಾರೆ ರೈಟ್. ಅರ್ಥ ಆಯ್ತಲ್ವಾ ನಾನು ಏನು ಹೇಳ್ತಾ ಇದ್ದೀನಿ. ಸೇಲ್ ನಡೀತಾ ಇದೆ, ಸೇಲ್ ಇದೆ ಅಂತ ಹೇಳ್ತೀರಲ್ವ ನೀವು, ಅದು ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಪ್ರೋಗ್ರೆಸ್ನಲ್ಲಿದೆ ಇನ್ನು, ದೇರ್ಸ್ ಬಿನ್ ಅ ಸೇಲ್ ರೈಟ್. ಸೊ ನೀವು ಈ ಥರ ಕೇಳಬಾರ್ದು, ಹ್ಯಾಪಂಡ್ ಅಂತ ಹೇಳಬಾರ್ದ ಇಲ್ಲಿ. ನೋ, ನಾವು ಪಾಸ್ಟ್ನ ಬಗ್ಗೆ ಮಾತಾಡ್ತಿಲ್ಲ. ಹ್ಯಾಪಂಡ್ ಅಂದರೆ ಏನಾಗೋಗುತ್ತೆ, ಪಾಸ್ಟ್ ಆಗೋಯ್ತು. ಬಟ್ ನಾವಿಲ್ಲಿ ಏನು ತೋರಿಸ್ಬೇಕು, ಪಾಸ್ಟ್ನಲ್ಲಿ ಸ್ಟಾರ್ಟ್ ಆಗಿರೋದು ಇನ್ನೂ ಪ್ರೆಸೆಂಟ್ನಲ್ಲಿ ಪ್ರೋಗ್ರೆಷನ್ನಲ್ಲಿದೆ ಅನ್ನೋದನ್ನು ತೋರಿಸ್ಬೇಕು. ದೇರ್ ಹ್ಯಾಸ್ ಬೀನ್ ಮುಂದೆ ಮತ್ತೆ ನೀವು V3 ವರ್ಬ್ ಹಾಕೋದು ಮತ್ತೆ ಬೇರೆ ವರ್ಬ್ ಹಾಕೋದು ಮಾಡಬಾರ್ದು. ಇಲ್ಲಿ ಬೀನ್ ಅನ್ನೋದೇ ವರ್ಬ್, ಅದ್ರ ಮುಂದೆ ಬರಬೇಕಾಗಿರೋದು ಸಿಂಗ್ಯುಲರ್ ಅಥವಾ ಪ್ಲೂರಲ್ ನೌನ್ ಬರಬೇಕು. ಚರ್ಚೆ ನಡೀತಾ ಇದೆ, ದೇರ್ಸ್ ಬೀನ್ ಅ ಡಿಸ್ಕಷನ್. ಬದಲಾವಣೆ ಆಗಿದೆ, ನಾವು ಆ ಚೇಂಜ್ನ ನೋಡ್ತಾ ಇದ್ದೀವಿ, ದೇರ್ಸ್ ಬೀನ್ ಅ ಚೇಂಜ್. ತುಂಬ ಗಲಾಟೆ ಆಗ್ತಾ ಇದೆ, ಟ್ರೈ ಮಾಡಿ, ದೇರ್ಸ್ ಬೀನ್ ಮಚ್ ನಾಯ್ಸ್. ನೋಡಿ, ನಾವೇನೋ ಕನ್ನಡದಲ್ಲಿ ಆಗ್ತಾ ಇದೆ ಆಗಿದೆ ಅಂತ ಹೇಳ್ತೀವಿ, ಬಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಸೆಂಟೆನ್ಸ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ನೀವು ಡೀಪಾಗಿ ಹೋಗಿ ಹಳೆ ಕ್ಲಾಸಸ್ನ ಕೂಡ ನೋಡಿ, ಆಮೇಲೆ ಇಂಗ್ಲೀಷ್ನಲ್ಲಿ ಯಾಕೆ ಅದನ್ನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಹ್ಯಾಸ್ ಬೀನ್ ಅರ್ಥ ಏನು, ದೇರ್ ಹ್ಯಾಸ್ ಬೀನ್ ಅರ್ಥ ಏನು, ದೇರ್ ಈಸ್ ಅರ್ಥ ಏನು, ಇದನ್ನು ನೀವು ಚೆನ್ನಾಗಿ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಿಮ್ಗೆ ಡೌಟ್ಸ್ ಬರಲ್ಲ. ಯಾಕೆ ಆ ಥರ ಹೇಳ್ತೀವಿ ಅನ್ನೋದು ನಿಮಗೆ ಕನ್ಫ್ಯೂಷನ್ ಇರಲ್ಲ. ಹೆಚ್ಚು ಗಲಾಟೆ ಆಗ್ತಾ ಇಲ್ಲ, ನೆಗೆಟಿವ್ ಮಾಡಿ, ದೇರ್ ಹ್ಯಾಸಂಟ್ ಬೀನ್ ಮಚ್ ನಾಯ್ಸ್. ನಾಯ್ಸ್ ಅಂದರೆ ನೀವಿಲ್ಲಿ ಶಬ್ದನೂ ಹೇಳ್ಬೋದು. ಇಂಪ್ರೂವ್ಮೆಂಟ್ ಕಂಡು ಬಂದಿದೆ. ನೋಡಿ ಹೆಂಗೆ ಅನಲೈಸ್ ಮಾಡಬೇಕು ಇದನ್ನು. ಇಂಪ್ರೂವ್ಮೆಂಟ್ ಆಗಿದೆ, ನಾವು ವಿ ಆರ್ ಸೀಯಿಂಗ್ ದ ಇಂಪ್ರೂವ್ಮೆಂಟ್ ಅಲ್ವಾ. ದೇರ್ಸ್ ಬೀನ್ ಅನ್ ಇಂಪ್ರೂವ್ಮೆಂಟ್. ನಗರದಲ್ಲಿ ಕರ್ಫ್ಯೂ ಇದೆ, ಆಲ್ರೆಡಿ ಕರ್ಫ್ಯೂ ಸ್ಟಾರ್ಟ್ ಆಗೋಗಿದೆ, ದೇರ್ಸ್ ಬೀನ್ ಕರ್ಫ್ಯೂ ಇನ್ ದ ಸಿಟಿ ರೈಟ್. ನೀವು ಕರ್ಫ್ಯೂ ಹಿಂದೆ ಏನು ಹಾಕಬೇಕಾಗಿಲ್ಲ. ನೋಡಿ, ಇಲ್ಲಿರೋ ಎಲ್ಲ ವರ್ಡ್ಗಳು ನೌನ್ಗಳು. ಸೇಲ್ ಅಂದರೆ ನೌನ್, ಸೆಲ್ ಅಂದರೆ ವರ್ಬ್ ರೈಟ್. ಫೈಟ್ ನಾವು ನೌನ್ ಆಗಿ ತಗೊಂಡಿದ್ದೀವಿ. ಸೊ ಈ ಥರ ವರ್ಬ್ಗಳು ನೌನ್ಗಳ ಮೇಲೆ ನಾನು ಬಿಗಿನಿಂಗ್ನಲ್ಲಿ ಕ್ಲಾಸಸ್ ಮಾಡಿದ್ದೆ, ಕ್ಲಾಸ್ ನಂಬರ್ 1, 2, 3, 4 ನೋಡಿದ್ರೆ ನೀವು. ದೊಡ್ಡ ವಿಳಂಬವಾಗಿದೆ, ಇದು ಸ್ವಲ್ಪ ಫಾರ್ಮಲ್ ಸೆಂಟೆನ್ಸ್, ಲೇಟ್ ಆಗಿದೆ. ದೇರ್ಸ್ ಬಿನ್ ಅ ಮೇಜರ್ ಡಿಲೇ, ಇನ್ನೂ ಲೇಟ್ ಆಗಿದೆ ರೈಟ್, ಇನ್ನೂ ನಾವು ಅಲ್ಲೇ ಇದ್ದೀವಿ. ದೇರ್ ಹ್ಯಾಸ್ ಬಿನ್ನ ನಾನು ಶಾರ್ಟಾಗಿ ಬರೆದಿದ್ದೀನಿ, ದೇಸ್ ಬೀನ್ ರೈಟ್. ಅದೇ ಥರ ನೀವು ದೇರ್ ಹ್ಯಾವ್ ಬೀನ್ನ ಕೂಡ ಶಾರ್ಟ್ ಫಾರ್ಮ್ನಲ್ಲಿ ಬರೀಬೋದು. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗಿದೆ. ನೋಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಏನೋ ಒಂದು ಫಿಸಿಕಲ್ ಆ್ಯಕ್ಷನ್ ಅಲ್ಲ, ಅರ್ಥ ಆಗ್ತಿದೆ ಅಲ್ವಾ. ಅದು ಆಗಿದೆ ಅಂತ ಹೇಳಬೇಕು ನಾವೀಗ. ದೇರ್ಸ್ ಬಿನ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಷ್ಟೇ ಸಿಂಪಲ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಒಂದು ನೌನ್ ಆಗಿ ತಗೊಂಡಿದ್ದೀವಿ. ಸೊ ಯಾವಾಗಲೂ ಕೂಡ ವರ್ಬ್ ಆದಮೇಲೆ ಬರ್ತಾ ಇದ್ರೆ ಅದು ಯಾವಾಗಲೂ ನೌನೇ ಆಗಿರುತ್ತೆ. ಸೊ ಬೀನ್ ಆದಮೇಲೆ ಬರ್ತದೆ, ದೇರ್ಸ್ ಬಿನ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಕ್ರಮೇಣ ಬದಲಾವಣೆ ಆಗಿದೆ ಅಂದರೆ ಚೇಂಜ್ ಆಗಿದೆ. ಅಗೇನ್ ಚೇಂಜ್ ಅನ್ನೋದು ನೌನ್ ಆಗಿ ತಗೋಬೇಕು. ದೇರ್ಸ್ ಬೀನ್ ಅ ಗ್ರ್ಯಾಜುವಲ್ ಚೇಂಜ್. ಇಡೀ ದಿನ ದೊಡ್ಡ ಕ್ಯೂ ಇದೆ ಅಂದರೆ ಬೆಳಿಗ್ಗೆಯಿಂದನೂ ಕ್ಯೂ ಇದೆ ಅಂತ ಹೇಳ್ತಾ ಇದ್ದೀವಿ, ಇನ್ನೂ ನಾವು ಕ್ಯೂನಲ್ಲೇ ಇದ್ದೀವಿ, ಅವಾಗ ನೀವು ಹೇಳಬೇಕು. ಹೇಳಿ, ದೇರ್ಸ್ ಬೀನ್ ಅ ಲಾಂಗ್ ಕ್ಯೂ ಆಲ್ ಡೇ. ಟ್ರೈ ಮಾಡಿ. ಸೊ ಈಗ ಪ್ಲೂರಲ್ ಯೂಸ್ ಮಾಡಬೇಕು ನೀವು. ದೇರ್ ಹ್ಯಾವ್ ಬೀನ್ ಡೆವಸ್ಟೇಟಿಂಗ್ ಫ್ಲಡ್ಸ್. ನೋಡಿ, ಡೆವಸ್ಟೇಟಿಂಗ್ ಫ್ಲಡ್ಸ್ ಪ್ಲೂರಲ್ ಅಲ್ವಾ, ಫ್ಲಡ್ಸ್ ಆದ್ರಿಂದ ಹ್ಯಾವ್ ಬೀನ್ ಬಂತು. ಪ್ಲೂರಲ್ ಹಿಂದೆ ಏನು ಹಾಕಲ್ಲ ನಾವು ರೈಟ್. ಹಾಂ, ಡೆವಸ್ಟೇಟಿಂಗ್ ING ಅಡ್ಜೆಕ್ಟಿವ್ಸ್ ಹೇಳ್ಕೊಟ್ಟಿದೆ, ನೋಡಿದ್ದೀರಾ? ಟ್ರೈ ಮಾಡಿ ಈಗ ಇದನ್ನು. ಬೆಳವಣಿಗೆ ಅಂದರೆ ಗ್ರೋತ್. ದೇರ್ ಹ್ಯಾಸಂಟ್ ಬೀನ್ ಎನಿ ಗ್ರೋತ್ ರೈಟ್. ಅವ್ರು ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು. ಇನ್ನೂ ಸ್ಟ್ರಾಂಗ್ ಮಾಡಬೇಕು ಅಂದರೆ ನೀವು ನಾಟ್ನ ತೆಗೀರಿ, ನೋ ಹಾಕಿ, ಆಗ ಸೆಂಟೆನ್ಸ್ ಸ್ಟ್ರಾಂಗ್ ಆಗುತ್ತೆ. ಇದೇ ಥರ ನೀವು ಯಾವುದೇ ಸೆಂಟೆನ್ಸ್ನಲ್ಲಿ ನೌನ್ ಬರ್ತಾ ಇದೆ ಅಂದರೆ ನಾಟ್ ತೆಗೆದು ನೋ ಹಾಕ್ಬೋದು ನೌನ್ ಹಿಂದೆ, ಆಗ ಆ ಸೆಂಟೆನ್ಸ್ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ಆ ಸೆಂಟೆನ್ಸ್ನಲ್ಲಿ ನೆಗೆಟಿವ್ ವರ್ಡ್ ಮೇಲೆ ತುಂಬ ಫೋಕಸ್ ಹೋಗುತ್ತೆ. ದೇರ್ ಹ್ಯಾಸ್ ಬೀನ್ ನೋ ಗ್ರೋತ್. ನೋಡಿ, ಈ ಗ್ರೋತೇ ಇಲ್ಲ ಅಂತ ಹೇಳ್ತಾ ಇದ್ದೀವಿ, ಯಾವುದೇ ಮಾತುಕತೆ ನಡೆದಿಲ್ಲ.
ದೇರ್ ಹ್ಯಾವ್ ಬಿನ್ ನೋ ಟಾಕ್ಸ್. ರೈಟ್, ನೋಡಿ ಟಾಕ್ಸ್ ಅನ್ನೋದು ಯಾವಾಗಲೂ ಮಾತುಕತೆಗೆ ಟಾಕ್ಸ್ ಅಂತಾರೆ, ಪ್ಲೂರಲ್ನಲ್ಲೇ ಇಡಬೇಕು, ಟಾಕ್ ಅನ್ಬಾರ್ದು ಅದನ್ನು. ಮಾತುಕತೆ ಅನ್ನೋದಕ್ಕೆ ನಾವು ಟಾಕ್ಸ್ ಅನ್ಬೇಕು ಯಾವಾಗಲೂ. ರೈಟ್, ಅದು ಪ್ಲೂರಲ್ನಲ್ಲೇ ಇರುತ್ತೆ. ಟ್ರೈ ಮಾಡಿ. ಇಳಿಕೆ ಕಂಡಿದೆ. ಇಳಿಕೆ ಅಂದರೆ ಡ್ರಾಪ್. ದೇರ್ಸ್ ಬಿನ್ ಅ ಡ್ರಾಪ್ ಇನ್ ಡಿಮ್ಯಾಂಡ್. ಸೊ ಈ ಸೆಂಟೆನ್ಸ್ಗಳನ್ನೆಲ್ಲ ನೀವು ಇದೇ ಥರನೇ ಓದಬೇಕು, ಇದೇ ಥರನೇ ನೆನ್ಪಿಟ್ಕೊಳ್ಳಿ, ಇದೇ ಥರನೇ ಕಲ್ತ್ಕೊಳ್ಳಿ. ಈ ಥರ ಮಾಡಿದ್ರೆ ನೀವು ಫಾಸ್ಟಾಗಿ ಕಲಿಬೋದು. ನೀವು ತುಂಬ ಡೀಪಾಗಿ ಹೋದರೆ ಯಾಕೆ ಇನ್ ಬಂತು ಮತ್ತೆ ಎಲ್ಲಿ ಯೂಸ್ ಮಾಡ್ತೀವಿ, ನೀವು ಆ ಥರ ನೋಡ್ತಾ ಹೋದರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ಅದೇ ಥರನೇ ಓದಿ ಅದೇ ಥರ ನೆನ್ಪಿಟ್ಕೊಳ್ಳಿ. ಮುಂದಕ್ಕೆ ನಾನು ಹೇಳ್ಕೊಡ್ತೀನಿ. ದೇರ್ಸ್ ಬಿನ್ ನೋ ಆ್ಯಕ್ಟಿವಿಟಿ ಸಿನ್ಸ್ ದೆನ್. ನೋಡಿ, ಇದನ್ನು ಕೂಡ ನೀವು ಹೆಸೆಂಟಿಂದ ಬರೀಬೋದು. ಟ್ರೈ ಮಾಡಿ. ತುಂಬ ಇಲಿಗಳು ಓಡಾಡ್ತಾ ಇದ್ದಾವೆ, ತುಂಬ ಇಲಿಗಳಿದ್ದಾವೆ ಅಂತ ನೀವು ಹೇಳ್ತೀರಲ್ಲ. ದೇರ್ ಹ್ಯಾವ್ ಬೀನ್ ಸಮ್ ಮೈಸ್ ಇನ್ ದ ಹೌಸ್. ಸೊ ಗೊತ್ತಾಯ್ತಲ್ಲ. ನೆಕ್ಸ್ಟ್, ಮಳೆನೇ ಆಗ್ತಾ ಇಲ್ಲ. ಸೊ ಇಲ್ಲಿ ನೀವು ರೇನ್ನ ING ಫಾರ್ಮ್ನಲ್ಲಿ ತಗೊಳ್ಳೋ ಬದಲು ನೌನ್ ಆಗಿ ತಗೊಳ್ಳಿ, ಸ್ವಲ್ಪ ಫಾರ್ಮಲ್ ಆಗುತ್ತಾಗ. ದೇರ್ಸ್ ಬೀನ್ ನೋ ರೇನ್. ನೋಡಿ, ಯಾವುದೇ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಅದೇ ಥರನೇ ಹೇಳಿ. ದೇರ್ಸ್ ಬೀನ್ ನೋ ಇಂಪ್ರೂವ್ಮೆಂಟ್. ಫ್ರೀ ಟೈಮೇ ಸಿಗ್ತಿಲ್ಲ ನನಗೆ. ನೋಡಿ, ಇವೆಲ್ಲ ಹೇಳ್ತಾ ಇದ್ದೀವಿ ಅಂದರೆ ತುಂಬ ಟೈಮಿಂದ ಅನ್ನೋ ಮೀನಿಂಗ್ ಅದರೊಳಗಡೆ ಕಾಣಿಸ್ತಾ ಇದೆ. ಆ ಸೆನ್ಸ್ನಲ್ಲೇ ಹೇಳಬೇಕು. ಆ ಸೆನ್ಸ್ನಲ್ಲಿ ಹೇಳೋವಾಗಲೇ ದೇರ್ ಹ್ಯಾವ್ ಬೀನ್ ಬರುತ್ತೆ. ಸೊ ಫ್ರೀ ಟೈಮೇ ಸಿಗ್ತಿಲ್ಲ ನನಗೆ. ದೇರ್ಸ್ ಬಿನ್ ನೋ ಫ್ರೀ ಟೈಮ್ ಫಾರ್ ಮೀ, ಫಾರ್ ಹಿಮ್, ಆ ಥರ ನೀವು ಮಾಡ್ಕೊಳ್ಳಿ. ದೇರ್ಸ್ ಬಿನ್ ನೋ ಪವರ್ ಫಾರ್ ಅ ವೀಕ್. ಅಂದರೆ ಇನ್ನೂ ಆ ವೀಕ್ನಲ್ಲೇ ಇದ್ದೀವಿ ನಾವು, ಇನ್ನೂ ಬಂದಿಲ್ಲ ಪವರ್. ಟ್ರೈ ಮಾಡಿ. ದೇರ್ಸ್ ಬಿನ್ ನೋ ಸೇಫ್ಟಿ ಫಾರ್ ವಿಮೆನ್.